ರಾಜ್ಯದಲ್ಲಿ ಕಾವೇರಿದ ಕರವೇ ಹೋರಾಟಗಾರರ ಕಿಚ್ಚು. ಸರ್ಕಾರ ಪೊಲೀಸರ ಬೆದರಿಕೆಗೆ ನಾನು ಬಗ್ಗೋದಿಲ್ಲ. ಸರ್ಕಾರದ ವಿರುದ್ಧ ಈ ರೀತಿ ಕರವೇ ನಾರಾಯಣಗೌಡ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರ ಪೊಲೀಸರ ಬೆದರಿಕೆಗೆ ನಾನು ಬಗ್ಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಇಂದು ಸಿಎಂ ಮನೆ ಮುಂದೆ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿದ್ದೇವೆ. ಪೊಲೀಸರು ನಮ್ಮ ಜೊತೆ ಕಳ್ಳರ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ನಾರಾಯಣಗೌಡ ಅವರು ಹೇಳಿದ್ದಾರೆ. ಹೋರಾಟವನ್ನ ಹತ್ತಿಕ್ಕಲು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ರಾಜ್ಯದ 31 ಜಿಲ್ಲೆಗಳಲ್ಲೂ ಪ್ರವಾಸವನ್ನ ಮಾಡ್ತೀನಿ, ಕನ್ನಡ ಇಲ್ಲದ ನಾಮಫಲಕಗಳನ್ನ ಕಿತ್ತೊಗಿತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಬಂದಂತ ವ್ಯಾಪಾರ ಮಾಡಲಿಕ್ಕೆ ವ್ಯವಹಾರ ಮಾಡಲಿಕ್ಕೆ ಬಂದಂತ ಜನ ಇವತ್ತು ಕನ್ನಡದ ನಾಮಫಲಕ ಹಾಕಿ ಅಂತ ಹೇಳಿದ್ರೆ ಇವತ್ತು ಅವರು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಹೋಗಿ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಕನ್ನಡ ನಾಮಫಲಕವನ್ನ ಯಾಕೆ ಹಾಕಬೇಕು ಅಂತ ಹೇಳಿ ಇವತ್ತು ಮಾತಾಡ್ಲಿಕ್ಕೆ ನಿಂತಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನಾನಿನ್ನೂ ಈ ಸರ್ಕಾರ, ಈ ಪೊಲೀಸ್ ವ್ಯವಸ್ಥೆ ಇನ್ನೂ 100 ಸಲ ಜೈಲಿಗೆ ಕಳಿಸಿರು. ನಾನು ಹಂಜಲ್ಲ, ಎದ್ರಲ್ಲ. ನನ್ನ ದೇಹದ ಕೊನೆಯ ರಕ್ತ ಇರೋವರೆಗೂ ನಾನು ಈ ನಾಡಿದಾಗ ಹೋರಾಟ ಮಾಡಿ ಸಾಯ್ತೀನಿ. ಅದು ಬಿಟ್ರೆ ಇವರು ನನ್ನ ಕೋರ್ಟಿಗೆ ಕೇಸು, ಜೈಲು ಹಾಕೋದ್ರಿಂದ ನನ್ನ ಹತ್ತಿಕ್ಬೋದು ಅಂತ ಏನಾದರೂ ಈ ಸರ್ಕಾರ ಅಂದ್ಕೊಂಡಿದ್ರೆ, ಪೊಲೀಸ್ ವ್ಯವಸ್ಥೆ ಅಂದ್ಕೊಂಡಿದ್ರೆ ಅದು ನಿಜಕ್ಕೂ ಸಾಧ್ಯ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.